ಅಮ್ಮ ಅನ್ನಪೂರ್ಣಾದೇವಿ, ಎಷ್ಟು ಕಾಲ ಆಯ್ತು ನಿನ್ನ ದರ್ಶನ ಪಡ್ಕೊಂಡು. ಕೆಲವು ವರ್ಷಗಳ ಹಿಂದೆ ರಾಮಚಂದ್ರಪುರದಲ್ಲಿ ನೀನ್ ಉತ್ಸವದ ದಿನ ವೇದವತಿ ಕೈಯಲ್ಲಿ ನೋಡಿದ್ದೆ. ಇವಾಗ ಇಲ್ಲಿ ನನ್ನ ಹೊಲದೊಳಗೆ ಬಂದಿದೀಯಾ. ಇದು ತುಂಬಾ ವಿಚಿತ್ರವಾಗಿದೆಯಮ್ಮ. ಆ ವಂಶನ ಬಿಟ್ಟು ಬರ್ದಿರೋ ನೀನು, ಆ ಮನೆ ಹೊಸಲು ದಾಟಿ ಬರ್ದಿರೋ ನೀನು ನನ್ನ ಹತ್ರಕ್ಕೆ ಹೆಂಗ ಬಂದಿಯಮ್ಮ? ನೀನು ಬಂದಿದ್ದಕ್ಕೇನಾ ಮಳೆ ಬಂದಿದ್ದು? ನೀನು ಬಂದಿದ್ದಕ್ಕೇನಾ ಬೆಳೆ ಎಲ್ಲ ಬೆಳೆದು ಹೊಲಗಳು ಹಚ್ಚ ಹಸಿರಾಗಿರೋದು? ಮಹಾಭಾಗ್ಯ ತಾಯಿ, ಮಹಾಭಾಗ್ಯ. ನನ್ನ ಜನ್ಮ ಧನ್ಯ ಆಗೋಯ್ತವ. ಅಕ್ಕ, ಏನಾಯ್ತು ನಿಂಗೆ? ಆಗಾಗ ಇಂಥ ವಿಗ್ರಹಗಳು ಸಿಗ್ತಾನೆ ಇರ್ತವೆ. ನೀನ್ ಯಾಕೆ ಇದು ನೋಡಿ ತುಂಬಾ ಖುಷಿ ಪಡ್ತಿದ್ಯಾ? ಇದು ಮಾಮೂಲಿ ವಿಗ್ರಹ ಅಲ್ಲ ಕಣೋ, ತುಂಬಾ ತುಂಬಾ ಮಹಿಮೆ ಇರೋ ವಿಗ್ರಹ. ಇದರಿಂದ ಒಂದು ಪ್ರದೇಶಕ್ಕೆ ಬರ ಬಂದು ಬರಡತೆಗೆ ಸಾಕ್ಷಿ ಆಗೈತೆ. ಯಾವತ್ತೂ ನಿನ್ ಮುಖದಲ್ಲಿ ಇಷ್ಟು ಖುಷಿನ ನೋಡಿರ್ಲಿಲ್ಲ ಅಕ್ಕ. ಈ ಅಮ್ಮೋರ್ನ ನೋಡ್ತಿದ್ದಂಗೆನೆ ಕೋಟಿ ದೀಪಗಳ ಬೆಳಕಿನ ಹಾಗೆ ನಿನ್ ಮುಖ ಹೊಳಿತಿದೆ. ನಾನ್ ಬದುಕಿರುವಾಗ್ಲೇ ಅಮ್ಮನವ್ರನ್ನ ಹೀಗ್ ಮುಟ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಇದು ಪ್ರಪಂಚದಲ್ಲೇ ಒಂದ್ ಅದ್ಭುತ ಕಣೋ. ಇದಕ್ಕೆ ತುಂಬಾ ಕತೆ ಐತೆ. ಅಮ್ಮನವ್ರ ಮಹಿಮೆಗೆ ಸಂಬಂಧಿಸಿರೋ ಕತೆಗಳ ಬಗ್ಗೆ ಹೇಳೋದಕ್ಕೆ ಸಮಯ ಸರಿ ಹೋಗಲ್ಲ. ಆದ್ರೆ ಇದನ್ನ ವರವಾಗಿ ಪಡೆದಿರೋ ವೇದವತಿ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ಮಧ್ಯೆ ಒಂದು ದೊಡ್ಡ ಕತೆ ಐತೆ. ಏನಕ್ಕದು? 15 ವರ್ಷಗಳ ಹಿಂದೆ ನಡೆದಿರೋ ಕತೆ. ಅದ್ರ ಬಗ್ಗೆ ನಿನಗೆ ಗೊತ್ತಾಗ್ಬೇಕು. 15 ವರ್ಷಗಳ ಹಿಂದೆನಾ? ಅಂದ್ರೆ ನಾನು ಅವಾಗ ಊರಲ್ಲಿ ಇರ್ಲಿಲ್ಲ, ನಾನು ಮುಂಬೈಲಿದ್ದೆ. ಏನ್ ನಡೆದಿದ್ಯೋ ತಿಳ್ಕೊಬೇಕು ಅನಿಸ್ತಿದೆ. ಹೇಳಕ್ಕ, ಹೇಳಿ 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 ಹೇಳು. ಒಂದಿನ ಸಾಮೂಹಿಕ ವಿವಾಹ ನಮ್ಮ ಊರ್ನಾಗೆ ಹಬ್ಬ ತರ ನಡೀತಿರ್ಬೇಕಾದ್ರೆ ಏನ್ ನಡೀತು ಅಂದ್ರೆ, ಅಲೇಖ್ಯ ಬಾವಾ, ಅಲ್ಲಿ ನೋಡಿ ಅಮ್ಮೋರು ಬರ್ತಾ ಇದ್ದಾರೆ. ನಮಸ್ಕಾರ ನಮ್ಮ. ನಮಸ್ಕಾರ ನಮ್ಮ. ನಮಸ್ಕಾರ. ಏರ್ಪಾಡೆಲ್ಲ ಆಗೈತಾ? ಆಗಿದೆ ಅಮ್ಮ. ಇಲ್ಲಿ ಏನಾಗ್ತಿದೆ ಅಮ್ಮ? ಇದನ್ನ ಸಾಮೂಹಿಕ ವಿವಾಹ ಅಂತ ಹೇಳ್ತಾರವ್ವ. ನಮ್ ಊರಿನ ದೇವಸ್ಥಾನ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮನ್ಸಲ್ಲಿ ಏನಾದ್ರೂ ಕೋರಿಕೆ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರತ್ತಮ್ಮ. ತುಂಬಾ ಮುಖ್ಯವಾಗಿ ಮದ್ವೆ ವಿಷಯದಲ್ಲಾದ್ರೆ
ಒಳ್ಳೆ ಹುಡುಗನ್ ಜೊತೆ ಮದ್ವೆ ಆಗತ್ತೆ ಅಂತ ನಂಬ್ತಾರೆ. ಅದಕ್ಕೆ ನಾ ನನ್ನ ಮದುಮಗಳು ತರ ರೆಡಿ ಮಾಡಿ ಕರ್ಕೊಂಡ್ ಬಂದಿರೋದು. ನಿನ್ನ ಹಿಂಗ್ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು. ಅದಕ್ಕೆ ನನ್ನ ಆಸೆಗೋಸ್ಕರ ಹಿಂಗ್ ರೆಡಿ ಮಾಡಿ ಕರ್ಕೊಂಡ್ ಬಂದೆ. ಹೌದಾ? ಪುರೋಹಿತ್ರೆ, ಕಾರ್ಯಕ್ರಮ ಶುರು ಮಾಡೋಣವಾ? ವೇದವತಿಯವರು ಬರ್ತಿದ್ದ ಹಾಗೇನೆ ಕಾರ್ಯಕ್ರಮನ ಶುರು ಮಾಡೋಣ ಅಮ್ಮ. ಅಮ್ಮ, ಅಣ್ಣ ಮತ್ತೆ ಅಕ್ಕ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅವ್ರಿಗೆ ಪರೀಕ್ಷೆ ಇದೆ ಅಲ್ವಾ, ಅದಕ್ಕೆ ಬೇಡ ಅಂದೆ ಕಂದ. ನಮಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ, ನಡೀರಿ ಹೋಗೋಣ. ವೇದವತಿಯವರು ಬಂದ್ಮೇಲೆ ಮದುವೆ ಕಾರ್ಯಕ್ರಮನ ಶುರು ಮಾಡೋಣ. ಅವ್ರ ಕೈಯಿಂದ ತಾಳಿ ಬೊಟ್ಟು ತಗೊಳ್ಳೋದು ಕೆಲವು ವರ್ಷಗಳಿಂದ ಸಂಪ್ರದಾಯವಾಗಿ ಬರ್ತಾ ಇದೆ. ಅಮ್ಮ, ಏನವ್ವ? ನಾನಲ್ಲಿ ಹೋಗಿ ಆಟ ಆಡ್ತೀನಿ. ಸರಿನವ್ವ. ಇರಿ ಇರಿ ಇರಿ, ನಾನು ಕೂಡ ನಿಮ್ ಜೊತೆ ಆಟ ಆಡಕ್ ಬರ್ತೀನಿ. ಸರಿ. ನೀವೇನು ಇಂಥ ಬಟ್ಟೆ ಹಾಕೊಂಡಿದ್ದೀರಾ? ಅಲ್ಲಿ ಮದುವೆ ನಡೀತಾ ಇದೆ ಅಲ್ವಾ, ಅವ್ರಿಗೆಲ್ಲ ಜೊತೆಯಾಗಿ ನಾವು ಕೂಡ ರೆಡಿಯಾಗಿ ಬಂದಿದ್ದೀವಿ. ಹೌದಾ? ಸರಿ, ಆಟ ಆಡೋಣ. ವೇದವತಿಯವರ ವಂಶಕ್ಕೆ ಅವರ ಹೊಲದಲ್ಲಿ ಅನ್ನಪೂರ್ಣಾದೇವಿ ವಿಗ್ರಹ ಸಿಕ್ಕಿದ ಮೇಲೆ ಅವರ ಜೀವನನೇ ಬದಲಾಯಿತು. ಹೌದು ರೀ, ಆ ವಂಶಕ್ಕೆ ಸಿಕ್ಕಿರೋ ಅದೃಷ್ಟ ಅದು. ಅನ್ನಪೂರ್ಣಾದೇವಿ ಸಿಕ್ಕಿದ್ದಕ್ಕೇನೆ ಆ ಇಡೀ ಪ್ರದೇಶ ಸಸ್ಯಶ್ಯಾಮಲವಾಗಿದೆ. ಅದಕ್ಕೂ ಮುಂಚೆ ಎಲ್ಲಿ ನೋಡಿದ್ರು ಹಸಿವಿನ ಅಟ್ಟಹಾಸ, ಅಕಾಲ ಮರಣಗಳೇ ಅಲ್ವಾ. ಆ ಸಮಯದಲ್ಲಿ ಬ್ರಹ್ಮಾಂಡವಾದ ಜಾತಕದ ಜೊತೆ ವೇದವತಿಯವರು ಎಷ್ಟೋ ಗ್ರಾಮಗಳನ್ನು ಜೀವಂತವಾಗಿ ಉಳಿಸಿದ್ದಾರೆ. ಅದಕ್ಕೆ ಅಲ್ವಾ ಈ ಸಾಮೂಹಿಕ ವಿವಾಹನ ಅವ್ರ ಕೈಯಾರೆ ಮಾಡಿಸ್ತಾ ಇರ್ತೀವಿ. ಇಲ್ಲ ಅಂದರೆ ನಮ್ಮ ಸುತ್ತಮುತ್ತಲಿನ ಊರಿಗೆ ಏಕೈಕ ಶ್ರೀಮಂತರು, ಹೆಸರು ಗೌರವ ಇರೋಂಥ ರುದ್ರಾಣಿ ಅವರ ಕೈಯಲ್ಲೇ ಮಾಡಿಸ್ತಾ ಇದ್ವಿ. ಹೇಳಿದ್ದು ಸಾಕು, ನಿಲ್ಸಿ ಪುರೋಹಿತ್ರೆ. ಇರೋ ವಾಸ್ತವನ ಹೇಳೋದ್ರಲ್ಲಿ ತಪ್ಪೇನಿದೆಯಮ್ಮ? ನನ್ನ ಬಗ್ಗೆ ಕೀಳಾಗಿ ಮಾತಾಡಿ ಅವಳ ಬಗ್ಗೆ ಹೊಗಳಿ ಮಾತಾಡೋದು ನಿಮ್ಗೆ ಅಭ್ಯಾಸನೇ ಅಲ್ವಾ? ನನ್ನ ಉದ್ದೇಶ ಅದಲ್ಲಮ್ಮ. ಅಲ್ಲಿ ನೋಡಿ, ವೇದವತಿ ಅಮ್ಮನವರು ಬರ್ತಾ ಇದ್ದಾರೆ. ಅನ್ನಪೂರ್ಣಾದೇವಿ ನಿನ್ನ ಹತ್ರ ಇರೋದ್ರಿಂದಾನೇ ನಿನಗೆ ಎಲ್ಲೂ ಇಲ್ಲದ ಗೌರವ ಸಿಗ್ತೈತೆ. ಅವರ ಮನೆಗೆ ಯಾರು ಸೊಸೆಯಾಗಿ ಹೋಗ್ತಾರೋ ಆ ಹುಡುಗಿ ಅದೃಷ್ಟವಂತೆ ಆಗ್ತಾಳೆ. ಆ ಹುಡುಗಿಯ ಜನ್ಮ ಧನ್ಯವಾಗೋಗುತ್ತೆ. ವೇದವತಿಯವರ ನಂತರ ಆ ಮನೆಯ ಆಚಾರ ಸಂಪ್ರದಾಯದ ವಾರಸತ್ವ ಆ ಹುಡುಗಿಗೆ ಸಿಗುತ್ತೆ. ಆ ಅದೃಷ್ಟ ನನ್ನ ಮಗಳಿಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ಏರ್ಪಾಟೆಲ್ಲ ಆಗೋಗಿದೆ ಅಮ್ಮ. ಈ ಊರಿಗೆ ಮುಖ್ಯಸ್ಥಳಾಗಿ ನಾನಿದ್ರು ಇಂಥ ವಿಷಯಗಳಲ್ಲಿ ನಮ್ಮ ಊರ್ನವರು ನಿಮಗೆ ಅಗ್ರತಾಂಬೂಲ ಕೊಡ್ತಿದ್ದಾರೆ ವೇದವತಿಯವರೇ. ನಿಮ್ಮ ದೊಡ್ಡತನದ ಬಗ್ಗೆ ಪುರೋಹಿತರು ಹೊಸ ಜೋಡಿಗಳಿಗೆ ಹೇಳ್ತಾವ್ರೆ. ಹೌದಮ್ಮ, ನೀವು ಅನ್ನಪೂರ್ಣಾದೇವಿ ಆರಾಧಕರು ಅಂತ, ನೀವು ಆ ವಂಶಕ್ಕೆ ಸಿಕ್ಕಿರೋ ದೇವತೆ ಅಂತ, ಆಚಾರ ಸಂಪ್ರದಾಯಗಳನ್ನು ನಿಮ್ಮ ಹಾಗೆ ಪಾಲಿಸೋರು ಇರೋದಿಲ್ಲ ಅಂತ ನಾನು ಈ ಜೋಡಿಗಳಿಗೆ ಅಲ್ಲ, ಕಾಣಿಸೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ. ಹೌದಮ್ಮ, ನೀವು ಅವಾಗವಾಗ ನಮ್ಮೂರಿಗೆ ಬರ್ತಿರ್ತೀರ. ಯಾವಾಗಲೂ ನಿಮಗೆ ಅಂತ ನಮ್ಮೂರಲ್ಲಿ ಪ್ರತ್ಯೇಕವಾದ ಸ್ಥಾನಮಾನ ಇದೆ ಅಮ್ಮ. ಅದು ನಿಮ್ಮೆಲ್ಲರಿಗೂ ನನ್ನ ಮೇಲಿರೋ ಅಭಿಮಾನ, ಗೌರವ, ಅದನ್ನ ನಾನು ಯಾವತ್ತೂ ಉಳಿಸ್ಕೊಳ್ತೀನಿ. ಆಗಾಗ ನಿನ್ನ ಬಾಯಿಂದ ವೇದವತಿಯವ್ರ ಹೆಸರು ಕೇಳದ್ ಬಿಟ್ರೆ ಅವಳ ಬಗ್ಗೆ ಇಷ್ಟು ವಿವರವಾಗಿ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಜನರ ಮಧ್ಯೆ ಅವಳಿಗೆ ತುಂಬ ಒಳ್ಳೆ ಹೆಸರಿದೆ. ನೀನು ದುಡ್ಡಿಂದ
ಖ್ಯಾತಿ ಪ್ರತಿಷ್ಠೆಯಿಂದ ನೀನು ಊರ್ನ ಆಳ್ತಿದ್ರೆ ಅವಳು ವಿಗ್ರಹದಿಂದ ಆಚಾರ ಸಂಪ್ರದಾಯಗಳ ಜೊತೆಗೆ ಎಲ್ಲರನ್ನೂ ಸೆಳ್ಕತಾವಳೆ. ಹೌದು ಕಣೋ. ನಮ್ಮ ಅಲೇಖ್ಯ ಇಷ್ಟಪಡ್ತಿರೋದು ವೇದವತಿಯವ್ರ ಜೊತೆ ಬಂದಿದ್ದ ಅವ್ರ ಮಗನೇನಾ? ಹೌದು ಕಣೋ, ಅವನೇ ನಮ್ಮ ಅಲೇಖ್ಯ ಕತ್ತಿಗೆ ತಾಳಿ ಕಟ್ಟಿದ್ದು. ವೇದವತಿಯವ್ರ ಇಂಟ್ರಡಕ್ಷನ್ ಹೇಳಿದೆ, ಮತ್ತೆ ಆ ಹುಡುಗ ಅಷ್ಟು ಚಿಕ್ಕ ವಯಸ್ಸಲ್ಲೇ ನಮ್ಮ ಅಲೇಖ್ಯಂಗೆ ತಾಳಿ ಕಟ್ಟಿದ್ ಹೆಂಗ್ ನಡೀತು? ಸ್ವಲ್ಪ ಆ ಎಪಿಸೋಡ್ನು ಬೇಗ ಹೇಳು. ಹೇಳ್ತೀನಿರು, ನನಗೆ ದಾಹ ಆಗ್ತಿದೆ, ಸ್ವಲ್ಪ ನೀರ್ ತಗೊಂಡ್ ಬಾ ಹೋಗು. ಅಕ್ಕ, ನೀರು ಆಮೇಲೆ ಕುಡಿಬೋದಕ್ಕ, ಮೊದಲು ಆ ತಾಳಿ ಎಪಿಸೋಡ್ ಹೇಳಕ್ಕ. ದಾಹ ಆಗಿ ಸತ್ತೋಗು ಅಂತಿದ್ಯಾ ಏನೋ? ಮೊದ್ಲು ನೀರ್ ತಗೊಂಡ್ ಬಾ ಹೋಗು. ನೀನ್ ಯಾವಾಗ್ಲೂ ಹಿಂಗೆ ಅಕ್ಕ, ಕೈ ನಡ್ಗೋ ಟೈಮಲ್ಲಿ ಸಸ್ಪೆನ್ಸ್ ಅಂತ ನಿಲ್ಲಿಸ್ಬಿಡ್ತೀಯ. ಈಗ ಆ ಹುಡುಗ ಹೇಗಿದಾನೋ, ಎಷ್ಟುದ ಬೆಳೆದಿದ್ದಾನೋ, ಎಲ್ಲಿದಾನೋ ಏನೋ. ನಂಗ್ ಬೇರೆ ಅವಕಾಶ ಇಲ್ದೆ ವಿಗ್ರಹಕ್ಕೋಸ್ಕರ ಎಲ್ರೂ ಮುಂದೆ ನಿನ್ನ ಬಿಡ್ಬೇಕಾಗಿರೋ ಪರಿಸ್ಥಿತಿನೇ ಬಂದ್ರೆ ಬಿಡ್ತೀನಿ ಅಂತ ಮಾತು ಕೊಟ್ಟೆ. ಆದ್ರೆ ನಿನ್ನನ್ ಬಿಟ್ಟು ನಾನು ಹೇಗ್ ಬದುಕ್ಲಿ ಬಾವ? ತಗಳಕ, ಬೇಗ ಕುಡ್ದು ಫ್ಲಾಶ್ ಬ್ಯಾಕ್ನ ಕಂಟಿನ್ಯೂ ಮಾಡಕ. ಇಂಥ ಸ್ಟೋರೀಸ್ ಅಂದ್ರೆ ನನಗೆ ಆತರ ಜಾಸ್ತಿ. ಸ್ವಲ್ಪ ಬೇಗ ಹೇಳಕ್ಕ. ಹೌದು, ಆಗ್ಲೇ ಎಲ್ಲಿವರೆಗೂ ಹೇಳಿದ್ನೋ? ವೇದವತಿ ಬಗ್ಗೆ ಪುರೋಹಿತರು ಎಲ್ಲರ ಮುಂದೆನೂ ದೊಡ್ಡದಾಗಿ ಹೇಳಿದ್ದು, ನೀನು ಅಸೂಯೆ ಪಡೋವರೆಗೂ ಹೇಳಿದೆ. ಸಾರಿ ಅಕ್ಕ, ಏನೋ ಫ್ಲೋಲ್ ಹಾಗಂದ್ಬಿಟ್ಟೆ. ಅಲ್ಲಿ ನಡಿಬೇಕಾಗಿದ್ದ ಸಾಮೂಹಿಕ ವಿವಾಹ ಎಲ್ಲ ವೇದವತಿ ಸಮ್ಮುಖದಲ್ಲಿ ಶುರುವಾಯ್ತು. ಆ ಕಾರ್ಯಕ್ರಮ ಮಾತ್ರ ನಡೆದು ಎಲ್ರೂ ಅವ್ರ ಪಾಡಿಗವರು ಒಟ್ಟೋಗ್ತಾರೆ ಅನ್ಕೊಂಡೆ. ಆದ್ರೆ ಇನ್ನೊಂದು ಕಡೆ ಯಾರು ಊಹಿಸದೆ ಇರೋದೇ ನಡೆದೋಯ್ತು. ಏನದು? ದೇವಸ್ಥಾನಕ್ಕೆ ಬಂದಿದ್ದ ಮಧು ಮಕ್ಕಳ ತರ ರೆಡಿ ಆಗಿದ್ದ ಚಿಕ್ಕ ಮಕ್ಕಳು ಗೊಂಬೆಗಳ ಜೊತೆ ಮದ್ವೆ ಮಾಡ್ಕೋತಿದ್ರು. ಇಷ್ಟೊತ್ತವರೆಗೂ ನಾವು ಆಡಿರೋ ಆಟ ಸಾಕು, ಈಗ ಮದುವೆ ಮಾಡ್ಕೊಳ್ಳೋಣ. ಇದು ನೋಡಿ, ತಾಳಿ ಕೂಡ ತಂದಿದ್ದೀನಿ. ಈ ತಾಳಿ ನಿನ್ ಕೈಲಿ ಹೇಗ್ ಬಂತು? ಅಲ್ಲಿ ಒಳಗಡೆ ಪ್ಲೇಟಲ್ಲಿ ತುಂಬ ಇತ್ತು, ಯಾರಿಗೂ ಗೊತ್ತಿಲ್ಲದೆ ತಗೊಂಬಂದಿದ್ದೀನಿ. ಹಾಗೆ ಹೇಳ್ದೆ ತಗೊಂಡ್ ಬರೋದು ತಪ್ಪಲ್ವಾ? ಏನೂ ತಪ್ಪಿಲ್ಲ ಬಿಡೋ, ಇದು ತಗೋ, ನಿನಗೂ ಸೇರಿಸೇ ತಂದಿದ್ದೀನಿ, ತಗೋ. ಲೋ, ನೀನು ಕೊಡೋ, ತಗೋ ಇದನ್ನ. ನಿನ್ಗಿಷ್ಟ ಆಗಿರೋ ಹುಡುಗಿಗೆ ನೀನು ಕಟ್ಟು. ಅಮ್ಮ, ಮಾಂಗಲ್ಯ ಧಾರಣೆ ಸಮಯ ಆಯಿತು. ನೂತನ ವಧುವರರಿಗೆ ನಿಮ್ಮ ಕೈಯಾರೆ ತಾಳಿನ ಕೊಡಿ. ಮಾಂಗಲ್ಯ ಧಾರಣೆ ಮಾಡ್ರಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಶುಭಕೆ ತ್ವಂ ಜೀವ ಶರಧಾಂ ನಥಂ. ಮಾಂಗಲ್ಯ ಧಾರಣ ಮುಹೂರ್ತ ಶುಭ ಮುಹೂರ್ತೋಸ್ತು.
ನೀನು ನನಗೆ ಇಷ್ಟ ಆಗಿದ್ಯಾ. ನಾನು ನಿನ್ಗೆ ಹೆಂಡತಿಯಾಗ್ಬಿಡ್ತೀನಿ. ನನಗೆ ತಾಳಿ ಕಟ್ಟು. ಅವರೆಲ್ಲ ಕಟ್ತಾ ಇದ್ದಾರಲ್ವಾ, ನೀನು ಕೂಡ ಕಟ್ಟು. ನಾವು ಕಟ್ಟಿದೀವಿ ನೋಡು, ನೀನು ಕೂಡ ಕಟ್ಟು, ಏನೂ ಆಗಲ್ಲ. ನಮ್ದು ಸುಮ್ಮನೆ ಬೊಂಬೆ ಆಟಗಳಲ್ಲ. ನಾನು ಕಟ್ಟೋದಿಲ್ಲ, ನನಗೆ ಭಯ ಆಗುತ್ತೆ. ಆದರೂ ನಾವು ಹೀಗೆ ಮಾಡೋದು ತಪ್ಪು ಅಲ್ವಾ? ಏನಾಗಲ್ಲ ಶ್ರೀಕರ್, ಕಟ್ಟು ನೀನು ಫಸ್ಟು. ನಾನು ಕಟ್ಟಲ್ಲ. ನನ್ನ ಮಗಳನ್ನ ವೇದವತಿ ಮನೆಗೆ ಸೊಸೆಯಾಗಿ ಮಾಡೋದಕ್ಕೆ, ವೇದವತಿ ಹಂಗೆ ನಾನು ಗೌರವ ಮರ್ಯಾದೆ ಪಡ್ಕೊಳಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ. ಶ್ರೀಕರ್ ನಿಂತ್ಕೋ. ಬಾ. ನಾನು ಬರಲ್ಲ. ಬಾಪ. ನನ್ನ ಮಗಳಿಗೆ ತಾಳಿ ಕಟ್ಟು. ನಾನು ಕಟ್ಟಲ್ಲ ಆಂಟಿ. ಈ ಆಟದ ಮದ್ವೆನ ನಿಜ ಮಾಡೋಣ. ಬೇಡ ಆಂಟಿ. ಅಮ್ಮ ಅಲೇಖ್ಯ, ನೀನು ಸುಮ್ಮನೆ ಆಟಕ್ಕೋಸ್ಕರ ಕಟ್ಟು ಅಂತ ಕೇಳ್ತಿದೀಯಾ ಅಥವಾ ನಿಜವಾಗ್ಲೂ ಕೇಳ್ತಿದೀಯಾ? ಮುಂದೆ ತಮಾಷೆ ಅನ್ಕೊಂಡ್ಬಿಟ್ಟೆ, ಆದ್ರೆ ಈಗ ಶ್ರೀಕರ್ ಹತ್ರ ನಿಜವಾಗ್ಲೂ ತಾಳಿ ಕಟ್ಸ್ಕೋಬೇಕು ಅನ್ಕೊಂಡಿದ್ದೆ. ನನ್ನ ಮಗಳಿಗೆ ಹಂಗ ಅನ್ನಿಸ್ತು ಅಂದ್ರೆ ನೀವಿಬ್ರು ಈ ತಾಳಿ ಬಂಧದಿಂದ ಜೀವನ ಪೂರ್ತಿ ಒಟ್ಟಿಗೆ ಇರ್ಬೇಕು ಅಂತ ಆ ದೇವ್ರು ಬರ್ದಿರೋ ಆಗಿದೆ. ಇಬ್ರು ಸೀತೆ ರಾಮನಂಗೆ ಎಷ್ಟು ಮುದ್ದಾಗಿದಿರೋ. ನಿಮ್ ಜೋಡಿ ದೊಡ್ಡವರಾದ್ಮ್ಯಾಕು ಚೆನ್ನಾಗಿರ್ತೈತೆ. ನನ್ನ ಮಾತು ಕೇಳಿ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟು. ನಾನು ಕಟ್ಟಲ್ಲ ಆಂಟಿ. ಅವ್ರು ಕಟ್ಟಿದ್ರಲ್ವಾ, ನೀನು ಕಟ್ಟು. 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 ನೀನು ಕಟ್ಟಿಲ್ಲ ಅಂದ್ರೆ ನಿನ್ನ ಎತ್ಕೊಂಡು ಹೋಗ್ತೀನಿ. ನನ್ನ ಮನೆ ಕರ್ಕೊಂಡು ಹೋಗಾದ್ರೂ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ. ಕಟ್ಟು. ಇಬ್ರು ಪಕ್ಕದಲ್ಲಿ ನಿಂತ್ಕೊಳ್ಳಿ. ನೋಡೋಕೆ ಎಷ್ಟು ಚೆನ್ನಾಗೈತೆ ಜೋಡಿ, ಮುದ್ದಾಗಿದ್ದೀರಾ. ವೇದವತಿ, ಇಷ್ಟು ಕಾಲ ನಿಂದೇ ಮೇಲ್ಗೈ ಆಯ್ತು. ಈವಾಗ ನನಗೂ ನಿನ್ನ ಜೊತೆ ಸಮಾನವಾದ ಗೌರವ ಸಿಗ್ತೈತೆ.